ಬೆಂಗಳೂರಿನ ಜನರಿಗೆ ಚಳಿ ಕಂಟಕ ಶುರುವಾಗಿದೆ. ದಿತ್ವಾ ಸೈಕ್ಲೋನ್ ಹೋದರೂ ಚಳಿ ಮಾತ್ರ ಕಮ್ಮಿ ಆಗಿಲ್ಲ. ರಾಜಧಾನಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಚಳಿ. ಬೆಂಗಳೂರಿನ ಜನರಿಗೆ ಈಗ ಚಳಿ ಸಂಕಷ್ಟ ಶುರುವಾಗಿದೆ. ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್. ರಾಜಧಾನಿಯಲ್ಲಿ ದಿನೇ ದಿನೇ ಚಳಿಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಗರಿಷ್ಠ 27 ಡಿಗ್ರಿ, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್. ಚಳಿ ಹೆಚ್ಚಳದಿಂದ ಬೆಂಗಳೂರಿಗರಿಗೆ ಆರೋಗ್ಯ ಸಮಸ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಕೆಮ್ಮು, ಕಫ, ಜ್ವರದಿಂದ ಜನ ಬಳಲ್ತಾ ಇದ್ದಾರೆ. ಆಸ್ಪತ್ರೆಗೆ ಅತೀ ಹೆಚ್ಚು ಮಕ್ಕಳು ಹಾಗೂ ವೃದ್ಧರು ದಾಖಲಾಗ್ತಾ ಇದ್ದಾರೆ. ಮಕ್ಕಳ ಆರೋಗ್ಯದ ಮೇಲೆ ನಿಗಾ ಇಡಬೇಕು ಅಂತ ವೈದ್ಯರು ಪೋಷಕರಿಗೆ ಸಲಹೆ ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ಇರಿ ಅಂತ ವೈದ್ಯರು ಹೇಳಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ದಿನೇ ದಿನೇ ಚಳಿಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಚಳಿ ಜಾಸ್ತಿ ಆಗಿರುವ ಹಿನ್ನೆಲೆ ಬೆಂಗಳೂರಿಗರಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಕಂಡು ಬರ್ತಾ ಇದೆ. ದಿತ್ವಾ ಸೈಕ್ಲೋನ್ ಇತ್ತು, ಆ ಸೈಕ್ಲೋನ್ ಹೋಗಿದೆ ಈಗ ನಿಜ, ಆದರೆ ಚಳಿ ಮಾತ್ರ ಕಮ್ಮಿ ಆಗಿಲ್ಲ. ಕೆಲವು ಕಡೆಗಳಲ್ಲಿ ತುಂತುರು ಮಳೆ ಬೇರೆ ಬೀಳುತ್ತೆ. ಇದರಿಂದ ಹವಾಮಾನದಲ್ಲಿ ಬಹಳಷ್ಟು ಬದಲಾವಣೆಗಳಾಗತ್ತೆ. ಈ ಹವಾಮಾನ ಬದಲಾವಣೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಆಸ್ಪತ್ರೆಗೆ ಮಕ್ಕಳು, ವೃದ್ಧರು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾಗ್ತಾ ಇದ್ದಾರೆ. ಹಾಗಾಗಿ ಎಚ್ಚರ ವಹಿಸಿ ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಹಾಯ್, ನಾನು ಡಾಕ್ಟರ್ ಸುರೇಂದ್ರ ಎಚ್.ಎಸ್, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ನೇಟಸ್ ವುಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ನಾನು ಇವತ್ತು ಬ್ಯಾಂಗ್ಳೂರಲ್ಲಿ ಟೆಂಪರೇಚರ್ ಕಡಿಮೆ ಆಗಿರೋದ್ರಿಂದ ಇದು ಮಕ್ಕಳ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಬ್ಯಾಂಗ್ಳೂರಲ್ಲಿ ನೀವು ನೋಡಿರ್ಬೋದು, ಸೈಕ್ಲೋನ್ ಎಫೆಕ್ಟ್ ಇಂದ 15 to 18 ಡಿಗ್ರಿವರೆಗೆ ಟೆಂಪರೇಚರ್ ಡ್ರಾಪ್ ಆಗಿದೆ. ಯಾವಾಗ ಟೆಂಪರೇಚರ್ ಡ್ರಾಪ್ ಆಗುತ್ತೆ ಅವಾಗ ಎನ್ವಿರಾನ್ಮೆಂಟ್ ಅಲ್ಲಿ ವೈರಸ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅದು ಫ್ಲೂ ವೈರಸ್ಗಳು. ಇದ್ರದ್ದು ಫ್ಲೂದು ಏನೇನು ಸಿಂಪ್ಟಮ್ಸ್ ಅಂದ್ರೆ ಜ್ವರ, ನೆಗಡಿ, ಕೆಮ್ಮು, ವಾಂತಿ, ಬೇದಿ, ಸುಸ್ತು ಇದೆಲ್ಲ ಬರುವಂತದ್ದು. ಇದನ್ನ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು ಅಂದ್ರೆ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವೆಟರ್ ಇರ್ಬೋದು, ಮಾಸ್ಕ್ ಇರ್ಬೋದು, ಕ್ಯಾಪ್ ಧರಿಸಬೇಕು. ಆದಷ್ಟು ಅವರು ಹೊರಗಡೆ ತಿನ್ನುವಂತ ಫುಡ್ ನ ಅವಾಯ್ಡ್ ಮಾಡ್ಬೇಕು. ಏನೇನು ಅವಾಯ್ಡ್ ಮಾಡಬೇಕು? ಐಸ್ ಕ್ರೀಮ್ ಇರ್ಬೋದು, ಚಾಕ್ಲೇಟ್ ಇರ್ಬೋದು, ಕೇಕ್ಸ್ ಇರ್ಬೋದು, ಅಥವಾ ಕೋಲ್ಡ್ ಜ್ಯೂಸಸ್ ಇರಬೇಕು. ಇದನ್ನ ಅವಾಯ್ಡ್ ಮಾಡಬೇಕು. ಇನ್ನು ಬೇರೆ ಪ್ರಿಕಾಷನ್ ಏನು ಅಂದ್ರೆ, ಈಗ ಏನಾದ್ರು ಟ್ರಾವೆಲ್ ಮಾಡೋದಿದ್ರೆ ಅಕ್ರಾಸ್ ಇಂಡಿಯಾ ಟೆಂಪರೇಚರ್ ಡ್ರಾಪ್ ಆಗಿದೆ. ಈಗ ಏನಾದ್ರು ಟ್ರಾವೆಲ್ ಮಾಡೋದಿದ್ರೆ ಅದನ್ನು ನೀವು ಪೋಸ್ಟ್ಪೋನ್ ಮಾಡಿ. ಜೊತೆಗೆ ನೀವು ನಿಮ್ಮ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನ್ ಕೊಡ್ತಿಲ್ಲ ಅಂದ್ರೆ ಫ್ಲೂ ವ್ಯಾಕ್ಸಿನ್ ಕೂಡ ಕೊಡ್ಬೇಕಾಗತ್ತೆ. ಆಮೇಲೆ ಫ್ಲೂದ್ ಏನೇ ಸಿಂಪ್ಟಮ್ಸ್ ಬಂದ್ರು ನೀವು ಆದಷ್ಟು ನೀವು ನಿಮ್ಮ ಮಕ್ಕಳ ತಜ್ಞರಿಗೆ ಕನ್ಸಲ್ಟ್ ಮಾಡೋದು ಉತ್ತಮ ಸಲಹೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.